ಕಂಡಕ್ಟರ್ಸ್ ಇನ್ಸುಲೇಟರ್ಸ್ ಅಂದ್ರ ಒಂದು ವಿದ್ಯುತ್ ಹರಿಲಾರ್ದಂಗ ಮಾಡ್ತಕ್ಕಂಥ ವಸ್ತು ಏನಂತಾರ ಇನ್ಸುಲೇಟರ್ಸ್ ಅದಾರ. ವಾಹಕಗಳು ಅವಾಹಕಗಳು ಕೊಟ್ಟರು. ಅಂದ ಕಟ್ಟಿಗೆಯಿಂದ ಕರೆಂಟ್ ಹರಿಯಂಗಿಲ್ಲ. ಇದು ಕಾಪರ್ ಐತಿ, ಇದರಿಂದ ಕರೆಂಟ್ ಹೆಚ್ಚು ಹರಿತೈತಿ. ಇದು ಕೂಡ ಅಲ್ಯೂಮಿನಿಯಂ ಐತಿ, ಇದರಿಂದ ಕರೆಂಟ್ ಹರಿತೈತಿ. ಆದ್ರೆ ಕಟ್ಟಿಗೆಯಿಂದ ಕರೆಂಟ್ ಫ್ಲೋ ಆಗುದಿಲ್ಲ. ಓಕೆ, ನೋಡಿ, ಮೇಕ್ ಯುವರ್ ಓನ್ ಮ್ಯಾಗ್ನೆಟ್. ಇನ್ವೆಸ್ಟ್ಮೆಂಟ್ This is teaching in our physics for that over. ಇದು ಓಸ್ಟಿಯರ್ ಎಕ್ಸ್ಪೆರಿಮೆಂಟ್. ಓಕೆ, ಇದು ಬಾರ್ಲೋಸ್ wheel suspended coil in a magnetic field. Okay, ಇದು ಬಾರ್ಲೋಸ್ wheel. ಸಸ್ಪೆಂಡೆಡ್ ಕಾಯಿಲ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರ ಒಂದು ಅಯಸ್ಕಾಂತ ಇಲ್ಲಾರ್ದ ಒಂದು ಏರಿಯಾದಾಗ ಒಂದು ಇರತಕ್ಕಂತ ಒಂದು ಕಾಯಿಲ್. ಓಕೆ, ಸಿ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ನೋಡ್ರಿ. ಇದು ಹೆಬ್ಬಟ್ಟಿ ಏನ್ ತೋರಿಸ್ತೈತಿ, ಮೋಷನ್ ತೋರಿಸ್ತೈತಿ. ಒಂದು ಇಂಡೆಕ್ಸ್ ಕಾಂತ ಕ್ಷೇತ್ರ, ಆಮೇಲೆ ಮಿಡಲ್ ಫಿಂಗರ್ ಕರೆಂಟ್ ಅನ್ನ ತೋರಿಸ್ತೈತಿ. ಓಕೆ, ದಿಸ್ ಇಸ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಆರ್ ದಿ ಗ್ರೇಟ್ ಮ್ಯಾಗ್ನೆಟ್. ಓಕೆ, magnetic field around a conductor. Faraday's ring. Faraday's motion into electricity by moving a coil. Okay, these are a floating magnet. ಇದು ಫ್ಲೋಟಿಂಗ್ ಮ್ಯಾಗ್ನೆಟ್ ಐತಿ ನೋಡ್ರಿ. ಪ್ಲಾಸ್ಮಾ ಗ್ಲೋಬ್, ಹಾರ್ನ್ ಗ್ಯಾಪ್ ಫ್ಯೂಸ್, ರೈಸಿಂಗ್ ಆರ್ಕ್. ಓಕೆ, ಲೈಟಿಂಗ್ ಅರೆಸ್ಟರ್, ಬೆಂಜಮಿನ್ ಫ್ರಾಂಕ್ಲಿನ್. ಲೋಡ್ ಸ್ಟೋನ್. ಓಕೆ,
ದಿ 5 ಜನರೇಷನ್ಸ್ ಆಫ್ ಕಂಪ್ಯೂಟರ್ಸ್ 5 ಜನರೇಷನ್ಸ್ ಗಳು ಯಾವ್ಯಾವ ಅನ್ನೋದನ್ನ ಇಲ್ಲಿ ಕೊಟ್ಟಾರು. Select the correct answer. ಓಕೆ, What is the five ಇದು ಅನೋಡ ಕ್ಯಾಥೋಡ ನೋಡ್ತಕ್ಕಂತ ಒಂದು ಮಷಿನ್ ಐತಿ. ಇದು ನೋಡ್ರಿ ಟೆಲಿಫೋನ್ ಎಕ್ಸ್ಚೇಂಜ್, ಎಲ್ಲವೂ ಟೆಲಿಫೋನ್ ಎಕ್ಸ್ಚೇಂಜ್ ಮಷಿನ್ಸ್ ಗಳು. ಕಂಪ್ಯೂಟ್ ವಿತ್ ಎಲೆಕ್ಟ್ರಿಸಿಟಿ. ಓಕೆ, ಎಲ್ಲವೂ ಪ್ರೊಸೆಸರ್ಸ್, ಕಂಪ್ಯೂಟರ್ ಪ್ರೊಸೆಸರ್ಸ್ ಎಲ್ಲ ಇವ ನೋಡಿ ಯಾವ ರೀತಿ ಪ್ರೊಸೆಸರ್ ಗಳನ್ನು ಯೂಸ್ ಮಾಡ್ಯಾರು. ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ IBM 1401. ಇದು ಸೆಕೆಂಡ್ ಜನರೇಷನ್ ಕಂಪ್ಯೂಟರ್. now IBM ಕಾರ್ಡ್ ಪಂಚ್ ಯೂನಿಟ್. ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ IBM 1401. ನ್ಯೂಕ್ಲಿಯರ್ ಡಿಬೇಟ್. Why electricity? Okay. ನೋಡಿ ಡೈನಮೋ ಯಾವ ರೀತಿ ಕರೆಂಟ್ ತಯಾರಕ ನೋಡಿ. ಡೈನಮೋ ಒಳಗ ಇಲ್ಲಿ ಕೈನ ತಿರುಗಿಸ್ಬೇಕನ್ನ ತಿರುಗಿಸಿದ ಡೈನಮೋ ಒಳಗ ಕರೆಂಟ್ ತಯಾರಕತಿ. ಯಾವ ರೀತಿ ತಿರ್ಗಾತ ನೋಡ್ರಿ, ಮೋಟರ್ ತಿರ್ಗಾತಿ. ಓಕೆ, ಈ ರೀತಿ ಕರೆಂಟ್ ತಯಾರಾಗತಿ. ಮೈಕ್ರೋಫೋನ್, ಮೈಲ್ ಸ್ಟೋನ್ಸ್ ಇನ್ ಎಲೆಕ್ಟ್ರಿಸಿಟಿ. ವಿದ್ಯುತ್ ಯಾವ ರೀತಿಯಾಗಿ ಆವಿಷ್ಕಾರ ಅಥವಾ ಬೆಳೆದ ಬೈತು ಅನ್ನೋದಲ್ಲಿ ಎಲ್ಲವೂ ಬೇರೆ ಬೇರೆ ಒಂದು ಹಂತಗಳದಾವು. ಜನರೇಟರ್. ಓಕೆ, ನೋಟಿಸ್ ನೋಡಿ ಯಾವ ರೀತಿ ಕರೆಂಟ್ ತಯಾರಾಗತ್ತೆ ನೋಡಿದ್ರೆ ತೆಗೆದಂಗ ಲೈಟ್ ಅದಾದಿಲ್ಲ. ಓಕೆ, ಯಾವ ರೀತಿ ಗೊತ್ತು ಆ ರೀತಿಯಾಗಿ ಕರೆಂಟ್ ಹತ್ಕೊಳ್ತದೆ. ವೆದರ್ ಸ್ಟುಡಿಯೋ. ವೆದರ್ ಅಂಡ್ ಮೇಜರ್ ಸಿಟೀಸ್ ಆಫ್ ದಿ ವರ್ಲ್ಡ್ ಅಂದ್ರೆ ಜಗತ್ತಿನ ಬೇರೆ ಬೇರೆ ಸಿಟಿಗಳಲ್ಲಿ ಯಾವ ರೀತಿಯಾಗಿ ವೆದರ್ ಕಂಡು ಬರುತ್ತೆ ಅನ್ನೋದನ್ನ ಇಲ್ಲಿ
ತೋರ್ಸ್ಯಾರು. ಅದೇ ರೀತಿ ಇಂಡಿಯಾದಾಗೂ ಐತಿ. ಟ್ರಾನ್ಸ್ಫಾರ್ಮರ್. ಓಕೆ, ಕಮ್ಯುನಿಕೇಟ್ ವಿತ್ ಎಲೆಕ್ಟ್ರಿಸಿಟಿ. ಅಲ್ಲಿ ಹೋಗೋಣ ಹೇಳೋಣ. ಇದು ವಿಡಿಯೋ ಫೋನ್. ನೌ ಇಟ್ ಇಸ್ ನಾಟ್ ವರ್ಕಿಂಗ್. ಟೆಲಿಫೋನ್ಸ್ ನೋಡ್ರಿ ಯಾವ್ಯಾವ ರೀತಿ ಟೆಲಿಫೋನ್ಗಳು ಇದ್ವು ಅಂದ್ರೆ ಈ ರೀತಿಯಾಗಿ ಫೋನ್ಗಳು ಡೆವಲಪ್ ಆಗಿ ಬಂದವು. ಇದು ನೋಡಿ ಕ್ರಾಸ್ ಬಾರ್ ಸಿಸ್ಟಮ್ ಡೆಮಾನ್ಸ್ಟ್ರೇಷನ್ ಮಾಡೆಲ್ ಟೆಲಿಫೋನ್ಸ್. ಓಕೆ, ಇದು ವಿಡಿಯೋ ಫೋನ್ ಐತಿ. ಇದು ಮೋಟಾರ್. ಎಲೆಕ್ಟ್ರಿಸಿಟಿ ಅಟ್ ಹೋಮ್. ಓಕೆ, ಯಾವ್ಯಾವ ರೀತಿ ನಮ್ಮ ಮನ್ಯಾಗ ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತೀವಿ, ಯಾವ ಅಪ್ಲಯನ್ಸಸ್ ಯೂಸ್ ಮಾಡ್ತೀವಿ ಅನ್ನೋದನ್ನ ಕೊಟ್ಟಾರಲ್ಲಿ. ಎಲೆಕ್ಟ್ರಿಕಲ್ ಸೇಫ್ಟಿ, ಯಾವ ರೀತಿ ನಾವು ಎಲೆಕ್ಟ್ರಿಸಿಟಿಯಿಂದ ನಮ್ಮನ್ನ ನಾವು ಸೇಫ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಇಲ್ಲಿ ಇದು ಕೊಟ್ಟಾರು. ಎಲ್ಲ ಇವ ಸ್ವಿಚ್ಗಳು. ಇದು ಹೌ ಮಚ್ ಕ್ಯಾನ್ ಯು ಜನರೇಟ್, ನಾವ್ ಎಷ್ಟು ಇಲ್ಲಿ ಇದನ್ನ ಚುಯ್ತಿಪ್ಪ ಪ್ಯಾಡ ಚುಯ್ತು ಅನ್ನೋದ ಮೇಲೆ ನಮ್ಗೆ ಏನಾಗತ್ತಿದೆ ಇದು ತೋರ್ಸದಿದೆ, ಲೈಟ್ ಹತ್ತತಿ. ಓಕೆ, ಸೈಕಲ್ ಮೇಲೆ ಕುಳಿತು ಪೆಡಲ್ ಮಾಡಿ ಎದುರಿಗಿರೋ ಬಲ್ಬ್ಗಳನ್ನು ಬೆಳಗಿಸಲು ಪ್ರಯತ್ನಿಸಿ ಅಂತ ಕೊಡೋದು. ಸರ್ ಇದು ನೋಡ್ರಿ ಪೊಲ್ಯೂಷನ್, ಯಾವ ರೀತಿ ಪೊಲ್ಯೂಷನ್ ಆಗೈತಿ, ನಾವು ಹೆಂಗ ಕಂಟ್ರೋಲ್ ಮಾಡ್ಬೇಕು ಅನ್ನೋದನ್ನೆಲ್ಲ ಕೊಟ್ಟಾರು. ಒಂದ್ ನಿಮಿಷ ಹೇಳ್ರಿ. ಸ್ಟಾರ್ಟ್ ಆಯ್ತೇನ್ರಿ? ವಿಡಿಯೋ ಸ್ಟಾರ್ಟ್ ಆಯ್ತೇನ್ರಿ? ವಿಡಿಯೋ ಸ್ಟಾರ್ಟ್ ಆಯ್ತದ? ವಿಡಿಯೋ ಸ್ಟಾರ್ಟ್ ಇದ್ದಂಗ ಅನಿಸ್ತದ. ಸ್ಟಾರ್ಟ್ ಆಯ್ತು ಏದು ನಂಬರ್ ಬರ್ತದೆ. ಅಲ್ಲಿ ಹೋಗ್ರಿ, ಸ್ನಾನ ಮಾಡಲ್ಲ ನೋಡಕ ಹೋಗೋಣ ಬರ್ರಿ. ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್, ಯಾವ ರೀತಿಯಾಗಿ ಕರೆಂಟ್ ತಯಾರಾಗಿ ಬೇರೆ ಬೇರೆ ಕಡೆ ಟ್ರಾನ್ಸ್ಮಿಟ್ ಆಗತಿ ಮತ್ತ ಡಿಸ್ಟ್ರಿಬ್ಯೂಷನ್ ಆಗತಿ ಅನ್ನೋದನ್ನ ತೋರ್ಸ್ಯಾರು. ಸೋಲಾರ್ ಪವರ್ ಹೆಂಗ ಸೌರ ಶಕ್ತಿ ಉತ್ಪನ್ನ ಆಗೈತಿ ಅದು ತೋರ್ಸ್ಯಾರು. ಓಕೆ, ಇದು ಸೋಲಾರ್ ಕಾರ್, ಯಾವ ರೀತಿ ಸೋಲಾರ್ ಕಾರ್ ವರ್ಕ್ ಆಗತಿ ರನ್ ಆಗತಿ. ಜಿಯೋ ಥರ್ಮಲ್ ಅಂದ್ರ ಭೂಮಿ ಒಳಗಿಂದ ಉಷ್ಣದಿಂದ ಹೆಂಗ ವಿದ್ಯುತ್ ಅನ್ನ ತಯಾರು ಮಾಡ್ತಾರ ಅನ್ನೋದನ್ನ ಇಲ್ಲಿ ನೋಡ್ರಿ. ಈ ರೀತಿಯಾಗಿ ಒಂದು ಜಿಯೋ ಥರ್ಮಲ್ ಎನರ್ಜಿಯನ್ನ ಪಡ್ಕೋತಾರ, ಯೂಸ್ ಮಾಡ್ಕೋತಾರು, ಪ್ರೊಡಕ್ಷನ್ ಮಾಡ್ತಾರು. ಈ ರೀತಿ ಕೆಳಗಿಂದ ಮೇಲದು ಉಷ್ಣದ ಮೂಲಕ ಕರೆಂಟ್ ಅನ್ನ
ತಯಾರು ಮಾಡ್ತಾರ. ಓಕೆ, ಇದು ಫ್ಯೂಯಲ್ ಸೆಲ್ಸ್ ಅದಾವು. ಫ್ಯೂಯಲ್ ಸೆಲ್ಸ್ ಈ ರೀತಿ ಅದು ಹೊರಗಡೆ ಕಾರ್ ಗಾಡಿ ಮೂವ್ ಆಕತಿ. ನೋಡ್ರಿ ಗಾಡಿ ಹೊಂಟಿತು, ಟರ್ನ್ ಆದ ಗಾಡಿ. ಓಕೆ, ಇದು ಬಯೋಮಾಸ್. ಬಯೋಮಾಸ್ ಅಂದ್ರ ಪ್ರಾಣಿ ಮತ್ತು ಪ್ರಾಣಿಗಳ ತ್ಯಾಜ್ಯ ಯಾವ ರೀತಿಯಾಗಿ ಒಂದು ವಿದ್ಯುತ್ ಅನ್ನು ತಯಾರಾಗೈತೆ ಅಂತ ಹೇಳ್ತಾರೆ. ವಿಂಡ್ ಪವರ್. ಓಕೆ, ವಿಂಡ್ ಮೇಲೆ ಯಾವ ರೀತಿ ವರ್ಕ್ ಆಗುತ್ತೆ? ಇದು ಎನರ್ಜಿ ಡಿಮ್ಯಾಂಡ್. ಇದು ಥರ್ಮಲ್ ಪವರ್ ಪ್ಲಾಂಟ್. ಓಕೆ, ಥರ್ಮಲ್ ಪವರ್ ಪ್ಲಾಂಟ್. ಇದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ಹೆಂಗ ಅಣು ವಿದ್ಯುತ್ ಶಕ್ತಿ ತಯಾರಾಗೈತೆ ಅನ್ನೋದನ್ನ ತೋರ್ಸ್ಯಾರು. ದಿಸ್ ಇಸ್ ನ್ಯೂಕ್ಲಿಯರ್ ಗ್ಯಾಸ್. ಇದು ಹೈಡಲ್ ಪವರ್. ಇದು ಎಲೆಕ್ಟ್ರಿಸಿಟಿ ಬೈ ಮೂವಿಂಗ್ ಅ ಕಾಯಿಲ್. ಹಾಗಾಗಿ ನೋಡಿದ್ದನ